ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಮಲೆನಾಡು. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಮಲೆನಾಡ ಮಧು. ನೀವು ನೋಡ್ತಾ ಇರೋದು ಇದು ಮಂಗಳೂರಿನ ಬೆಂಗ್ರೆ ಬೀಚ್. ಇದು ಲಾಸ್ಟ್ ಟೈಮ್ ನಾವು ಈ ಬೀಚಿಗೆ ಹೋಗಿದ್ವಿ. ತುಂಬ ಚೆನ್ನಾಗಿದೆ. ಮಂಗಳೂರಿಂದ ಒಂದು 6 ಕಿಲೋಮೀಟ್ರ್ ಆಗುತ್ತೆ. ಇವತ್ತು ನಾವು ಪ್ರಯಾಣ ಬೆಳೆಸಿರೋದು ಮಂಗಳೂರಿಂದ ಒಂದು 15 ಕಿಲೋಮೀಟ್ರ್ ಆಗುತ್ತೆ. ನಾವು ಕುತ್ತಾರಲ್ಲಿರುವಂತಹ ಕೊರಗಜ್ಜನ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇದು ಮಂಗಳೂರಿಂದ 15 ಕಿಲೋಮೀಟ್ರ್ ಆಗುತ್ತೆ. ಅಜ್ಜಿನಹಳ್ಳಿ ಎಂಬ ಊರು, ಕುತ್ತಾರಲ್ಲಿರುವಂತಹ ಅಜ್ಜಿನಹಳ್ಳಿ ಅಂತಲೇ ಕರೀತಾರೆ. ಹಾಗಾಗಿ ಇದು ಆದಿಸ್ಥಳ, ಅಜ್ಜನವರ ಆದಿಸ್ಥಳವಾಗಿರುತ್ತದೆ. ಅಲ್ಲಿಗೆ ಒಂದು ದರ್ಶನ ಮಾಡಲ ಅಂತ ಇವತ್ತು ಸಕಲೇಶಪುರದಿಂದ ಮಂಗಳೂರು ಕಡೆ ಪ್ರಯಾಣ ಬೆಳೆಸಿದ್ವಿ. ಹೀಗೆ ಸಿಟಿ ಬಸ್ಸಲ್ಲಿ ಹೋಗಬೇಕಾದ್ರೆ ರೋಡಲ್ಲಿ ಸಿಗುವಂತಹ ಎಲ್ಲ ಒಂದು ಪ್ಲೇಸಸ್ನ ವೀಡಿಯೋ ಮಾಡಿಕೊಂಡು ಹೋದ್ವಿ. ನಂತರ ಬಸ್ ಹಿಡಿದ ನಂತರ ನಡ್ಕೊಂಡು ಹೋಗಬೇಕಾದ್ರೆ ಒಂದು ಮನೆ ಕಣ್ಣಿಗೆ ಬಿತ್ತು ನಮಗೆ. ನೋಡಿ, ಹಳೇ ಟಿ ವಿಗಳನ್ನೆಲ್ಲ ತಗೊಂಡು ಕಾಂಪೌಂಡಿಗೆ ನೀಟಾಗಿ ಸಿಮೆಂಟಲ್ಲಿ ಕಲ್ಲಲ್ಲಿ ಕಟ್ಟಿರೋ ರೀತಿಯೇ ಒಂದು ಆಕರ್ಷಣೀಯವಾಗಿ ಒಂದು ಕಟ್ಟಿದ್ರು. ಅದನ್ನು ಒಂದು 1/4 ಗಂಟೆ ವೀಕ್ಷಣೆ ಮಾಡ್ಕೊಂಡು ಒಂದು ವೀಡಿಯೋ ಮಾಡ್ಕೊಂಡು ಹೋದ್ವಿ. ತುಂಬ ಚೆನ್ನಾಗಿತ್ತು. ಹಳೇ ಕಾಲದ್ದು ಟಿ ವಿಗಳಿದೆಲ್ಲ ಕಣ್ಣಿಗೆ ಬಿತ್ತು. ಅದು ನೋಡಿ, ಇದು ಹಳೇ ಕಾಲದ್ದು ಟಿ ವಿಗಳು, ಡೂಬ್ ಟಿ ವಿಗಳನ್ನೆಲ್ಲ ಕಲೆಕ್ಟ್ ಮಾಡಿ ಶೇಖರಣೆ ಮಾಡಿ ಈ ಥರ ಒಂದು ಕಾಂಪೌಂಡಿಗೆ ಡೆಕೋರೇಷನ್ ಆಗಿ ಮಾಡಿದರು. ಸಿಮೆಂಟಲ್ಲಿ ಈ ಥರ ಒಂದು ನೀನಾಗಿ ಕಲ್ಲು ಕಟ್ತೀವಲ್ಲ ಅದೇ ರೀತಿ ಕಟ್ಟಿದರು. ನೋಡಲಿಕ್ಕೆ ಒಂಥರ ಇದು ಲೈಟಿಂಗ್ ಬರುತ್ತಲ್ಲ, ದೊಡ್ಡ ದೊಡ್ಡ ಲೈಟ್ ಸ್ಕ್ರೀನು ಆ ಥರ ಕಾಣ್ತಿತ್ತು. ನೋಡಿದ್ರೆ ಇದು ಟಿ ವಿಗಳದ್ದು ಮುಂದೆ ಸ್ಕ್ರೀನ್. ಇದು ತುಂಬ ಕಲೆಕ್ಟ್ ಮಾಡಿ ತುಂಬ ಒಂದು ಇದರಲ್ಲಿ ಆಕರ್ಷಣೀಯವಾಗಿ ಜೋಡಣೆ ಮಾಡಿದರು. ನೋಡಲಿಕ್ಕೆ ಒಂದು 10 ನಿಮಿಷಗಳ ಕಾಲ ನಿಂತ್ಕೊಂಡು ನೋಡ್ಕೊಂಡು ವೀಡಿಯೋ ಮಾಡ್ಕೊಬಿಟ್ಟು ಬಂದ್ವಿ. ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ಇವರು ಟಿ ವಿ ಶೋರೂಮ್ ಅವರ ಅಥವಾ ಟಿ ವಿ ಮೆಕ್ಯಾನಿಕ್ ಅವರ ಅನ್ನೋದು ಗೊತ್ತಿಲ್ಲ. ಒಟ್ರಾಸಿ ಟೋಟಲಾಗಿ ಕಲೆಕ್ಟ್ ಮಾಡಿಕೊಂಡು ಕ್ಲೀನಾಗಿ ಆರ್ಗನೈಸ್ ಮಾಡಿದರು. ನೋಡ್ಲಿಕ್ಕೆ ಮಾತ್ರ ಹೋಗೋರು ಬರೋರೆಲ್ಲ ವೀಡಿಯೋ ಮಾಡ್ಕೊಳ್ತಾಯಿದ್ರು, ಫೋಟೋ ತಗೊಳ್ತಾಯಿದ್ರು. ಅದರಲ್ಲಿ ನಾವು ಸಹ ಈ ಥರ ಒಂದು ವೀಡಿಯೋ ಮಾಡಿಕೊಂಡು ಬಂದ್ವಿ. ಇದನ್ನು ಸಣ್ಣದಾಗಿ ಒಂದು ವೀಡಿಯೋ ಮಾಡಿ ನಾನು ನಿಮಗೆ ತೋರಿಸ್ಬೇಕು ಅನ್ನಿಸ್ತು. ಹಾಗಾಗಿ ಈ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ನಾವು ಸಣ್ಣದರಲ್ಲಿ ಇಂಥ ಟಿ ವಿಗಳಲ್ಲಿ ನೋಡಿದಂತಹ ಕಾರ್ಯಕ್ರಮಗಳು ಕಣ್ಮುಂದೆ ಬಂತು. ನನಗೊಂದು ಸ್ವಲ್ಪ 10 ನಿಮಿಷಗಳ ಕಾಲ ನಾನು ಬಾಲ್ಯಕ್ಕೆ ಹೋಗ್ಬಿಟ್ಟೆ. ಯಾಕಂದರೆ ಈ ಟಿ ವಿಲಿ ಭಾನುವಾರ ಆಯಿತು ಅಂದರೆ ಚಲನಚಿತ್ರ ಪಿಕ್ಚರ್ ಬರೋದು. ಭಾನುವಾರ 4:30-5 ಗಂಟೆಗೆ ಪಿಕ್ಚರ್ ಬರೋದು. ಅದನ್ನು ತುಂಬ ಇಂಟ್ರೆಸ್ಟಾಗಿ ನೋಡ್ತಾಯಿದ್ವಿ. ವಾರಕ್ಕೊಂದೇ ಫಿಲಮ್ ಬರ್ತಾಯಿತ್ತು. ಮತ್ತು ಶುಕ್ರವಾರ ದಿನ ಚಿತ್ರಮಂಜರಿ, ಕನ್ನಡ ಚಿತ್ರಮಂಜರಿ, ಕನ್ನಡ ಹಾಡುಗಳು, ಚಲನಚಿತ್ರದ ಹಾಡುಗಳು ಬರ್ತಾಯಿತ್ತು. ಅದು ಅಷ್ಟೇ ಇಂಟ್ರೆಸ್ಟಲ್ಲಿ ಎಷ್ಟು ಅರ್ಧ ಗಂಟೆ 10 ಹಾಡುಗಳು ಬರ್ತಾಯಿತ್ತು. ಅದನ್ನು ಕೂಡ ತುಂಬ ಇಂಟ್ರೆಸ್ಟಾಗಿ ನಾವು ನೋಡ್ತಾಯಿದ್ವಿ. ಈಗ ಎಲ್ಲ ತುಂಬಾ ಬದಲಾವಣೆ ಆಯಿತು. ಈಗಿನ ಟಿ ವಿಗಳು, ಈಗಿನ ಮೊಬೈಲು ತುಂಬಾ ಬದಲಾವಣೆ ಆಗಿದೆ. ಈ ಟಿ ವಿ ಎಲ್ಲ ಇರಬೇಕಾದ್ರೆ ಎಷ್ಟು ಒಂದು ಚೆನ್ನಾಗಿತ್ತಿದು ಬಾಲ್ಯ ನಮ್ಮದು. ತುಂಬಾ ಚೆನ್ನಾಗಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ನಿಮ್ಮ ಬಾಲ್ಯದಲ್ಲಿ ಇದೆಲ್ಲ ನೆನಪಿಟ್ಕೊಂಡಿದ್ದೀರಾ? ಎಷ್ಟು ಚೆನ್ನಾಗಿರುತ್ತಲ್ವ. ಇವತ್ತಿನ ವಿಡಿಯೋ ಹೀಗಿತ್ತು. ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.